ಅಮೆರಿಕದ ಯುದ್ಧ ವಿಮಾನ F-15 ಜೆಟ್ ಅನ್ನು ಉಡೀಸ್ ಮಾಡಲಾಗಿದೆ. ಹರ್ಮುಜ್ ಜಲಸಂಧಿ ಬಳಿಯಲ್ಲಿ ಇರಾನ್ ಹೊಡೆದುರುಳಿಸಿದೆ. ಹರ್ಮುಜ್ ಜಲಸಂಧಿಯನ್ನ ವಶಕ್ಕೆ ಪಡೆಯೋದಕ್ಕೆ ಅಮೆರಿಕ ಮುಂದಾಗಿತ್ತು. 23ನೇ ದಿನವೂ ಕೂಡ ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧ ಭೀಕರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಹರ್ಮುಜ್ ಜಲಸಂಧಿಯಲ್ಲಿ ತಡೆ ಹಿಡಿದಿದ್ದಂತಹ ಇರಾನ್ ನೌಕಾಪಡೆಗಳನ್ನ ರಕ್ಷಿಸೋದಕ್ಕೆ ಅಂದ್ರೆ ಇರಾನ್ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಅಮೆರಿಕ ಮುಂದಾದಂತಹ ಸಂದರ್ಭದಲ್ಲಿ ಅಮೆರಿಕದ ಯುದ್ಧ ವಿಮಾನ F-15 ಜೆಟ್ ಅನ್ನೇ ಇರಾನ್ ಹೊಡೆದುರುಳಿಸಿದೆ. ಹರ್ಮುಜ್ ಜಲಸಂಧಿಯನ್ನ ನಾವು ವಶಕ್ಕೆ ಪಡೆಯೋದಕ್ಕೆ ಅಮೆರಿಕ ಮುಂದಾಗಿತ್ತು. ಟ್ರಂಪ್ ಡೆಡ್ಲೈನ್ ನೀಡಿದ್ರು. 48 ಗಂಟೆಗಳ ಡೆಡ್ಲೈನ್ ಅನ್ನ ಟ್ರಂಪ್ ನೀಡಿದ್ರು. ಅಷ್ಟರಲ್ಲಿ ಹರ್ಮುಜ್ ಜಲಸಂಧಿಯಲ್ಲಿ ಪ್ರತಿಯೊಂದು ಹಡಗುಗಳಿಗೂ ಕೂಡ ಸಾಗಾಟಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಇರಾನ್ಗೆ ಟ್ರಂಪ್ ವಾರ್ನ್ ಮಾಡಿದ್ರು. ಇದರ ಬೆನ್ನಲ್ಲೇ ಈಗ ಹರ್ಮುಜ್ ಜಲಸಂಧಿಯನ್ನ ವಶಕ್ಕೆ ಪಡೆಯೋದಕ್ಕೆ ಟ್ರಂಪ್ ಮುಂದಾದಂತಹ ಸಂದರ್ಭದಲ್ಲಿ ಅಮೆರಿಕದ ಜೆಟ್ ಅನ್ನೇ ಇರಾನ್ ಹೊಡೆದುರುಳಿಸಿದೆ. ಟ್ರಂಪ್ ಡೆಡ್ಲೈನ್ ಮಧ್ಯೆಯೇ ಬಿಗ್ ಶಾಕ್ ಕೊಟ್ಟಿದೆ ಇರಾನ್. ವೈರಿ ರಾಷ್ಟ್ರಗಳಿಗೆ ಹರ್ಮುಜ್ ಬಂದ್ ಮಾಡಿ ಸಂದೇಶವನ್ನ ನೀಡಿದೆ. ಇಸ್ರೇಲ್ ಮೇಲೆ ಕ್ಷಿಪಣಿ ಡ್ರೋನ್ಗಳ ಸುರಿಮಳೆಯನ್ನೇ ಸುರಿಸಲಾಗ್ತಾ ಇದೆ. ಟೆಲ್ ಅವೀವ್ನಲ್ಲಿ ಕಟ್ಟಡಗಳೆಲ್ಲವೂ ಕೂಡ ಧ್ವಂಸವಾಗಿದೆ. ಹಲವರಿಗೆ ಗಾಯಗಳಾಗಿದೆ. ಬಾಗ್ದಾದ್ನಲ್ಲಿರುವಂತಹ ಅಮೆರಿಕ ನೆಲೆಗಳ ಮೇಲೂ ಕೂಡ ದಾಳಿ ಮಾಡಲಾಗ್ತಾ ಇದೆ. ಟ್ರಂಪ್ 48 ಗಂಟೆಗಳ ಡೆಡ್ಲೈನ್ ಅನ್ನ ನೀಡ್ತಾ ಇದ್ರು. ಈ ಡೆಡ್ಲೈನ್ ನೀಡಿದ ಮಧ್ಯೆ ಮತ್ತಷ್ಟು ಕೆರಳಿರುವಂತಹ ಇರಾನ್ ಅಮೆರಿಕ ಜೆಟ್ ಅನ್ನೇ ಉಡೀಸ್ ಮಾಡಿದೆ. ಇಸ್ರೇಲ್ನಿಂದ ಸುಮಾರು 400ಕ್ಕೂ ಹೆಚ್ಚು ಕ್ಷಿಪಣಿಗಳ ದಾಳಿ ಮಾಡಲಾಗಿದೆ. ಬಹುತೇಕ ಕ್ಷಿಪಣಿಗಳನ್ನ ಹೊಡೆದುರುಳಿಸಿದೆ. ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಿದ್ದೀವಿ. F-15 ಜೆಟ್ ಅಂದ್ರೆ ಹರ್ಮುಜ್ ಜಲಸಂಧಿಯನ್ನ ರಿಲೀಸ್ ಮಾಡಬೇಕು, ಎಲ್ಲಾ ದೇಶದ ಹಡಗುಗಳ ಸಾಗಾಟಕ್ಕೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಮೆರಿಕ ಮುಂದಾಗಿತ್ತು. ಆದ್ರೆ ಇರಾನ್ ಇದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ. ನಮ್ಮ ಮಿತ್ರ ದೇಶಗಳು ಯಾವುದಿದೆ ಅದಕ್ಕೆ ಮಾತ್ರ ನಾವು ಹರ್ಮುಜ್ ಜಲಸಂಧಿ ಮೂಲಕ ಹಾದು ಹೋಗ್ಲಿಕ್ಕೆ ಪರ್ಮಿಷನ್ ಕೊಡ್ತೀವಿ, ನಮ್ಮ ಶತ್ರು ರಾಷ್ಟ್ರಗಳಿಗೆ ಪರ್ಮಿಷನ್ ಕೊಡೋದಿಲ್ಲ ಅಂತ ಇರಾನ್ ಕೂಡ ಕಟ್ಟುನಿಟ್ಟಾಗಿ ಹೇಳಿದೆ. ಅಮೆರಿಕದ ಒಂದು ಈ ಡೆಡ್ಲೈನ್ ಅನ್ನ ನಿರಾಕರಿಸಿದೆ ಇರಾನ್. ಅಮೆರಿಕದ ಜೆಟ್ 15 ಅನ್ನೇ ಉಡೀಸ್ ಮಾಡಿದೆ. ಟಿಕೆಟ್ ಘೋಷಣೆ ಆಗುತ್ತಲೇ ರಣಾಂಗಣ ರಣರಣ. ಕಾವೇರಿದ ಅಖಾಡ, ನಾಳೆಯೇ ನಾಮಿನೇಷನ್. ಗೆಲ್ಲೋದಕ್ಕಾಗಿ ಕಾಂಗ್ರೆಸ್ ಬಿಜೆಪಿ ರಣತಂತ್ರ ಹೇಗಿದೆ? ಇದು ಮಿನಿ ಸಮರದ ಸ್ಟೋರಿ. ದಾವಣಗೆರೆಯಲ್ಲಿ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಸಿಕ್ಕಿದೆ. ಅಲ್ಪಸಂಖ್ಯಾತರು ರೆಬೆಲ್ ಆಗಿದ್ದಾರೆ. ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆಗೆ ಸಾದಿಕ್ ಪೈಲ್ವಾನ್ ಮುಂದಾಗಿದ್ದಾರೆ. ಕಾಂಗ್ರೆಸ್ಗೆ ಆರಂಭದಲ್ಲೇ ಬಂಡಾಯದ ಬಿಸಿ ಶುರುವಾಗಿದೆ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಬೇಕೇ ಬೇಕು ಈ ಬಾರಿ ಎನ್ನುವಂತಹ ಪಟ್ಟು ಹಿಡಿದಿದ್ರು ಮುಸ್ಲಿಂ ಮುಖಂಡರು. ಇದರ ಮಧ್ಯೆ ಕೂಡ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ್ಗೆ ಟಿಕೆಟ್ ಘೋಷಣೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ತಟ್ಟಿದೆ. ಸಾದಿಕ್ ಪೈಲ್ವಾನ್ ನನಗೆ ಅನ್ಯಾಯ ಆಗಿದೆ ಅಂತ ಹೇಳ್ಕೊಳ್ತಿದ್ದಾರೆ. ಬಂಡಾಯದ ಬಿಸಿ ತಟ್ಟಿದೆ ಕಾಂಗ್ರೆಸ್ಗೆ. ಕಾರ್ಯಕರ್ತರೊಂದಿಗೆ ಸಭೆಯನ್ನ ಕೂಡ ಮಾಡಿ ಸಾದಿಕ್ ಈ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಕಾಂಗ್ರೆಸ್ನಿಂದ ನನಗೆ ಅನ್ಯಾಯ ಆಗಿದೆ, ನಾನು ಇದಕ್ಕೆ ತಕ್ಕ ಪಾಠವನ್ನ ಕಲಿಸ್ತೀನಿ ಅಂತ ಸಾದಿಕ್ ಪೈಲ್ವಾನ್ ಶಪಥ ಮಾಡಿದ್ದಾರೆ. ಎರಡು ಮುಸ್ಲಿಂ ಮುಖಂಡರ ಬಣಗಳ ನಡುವೆಯೇ ಟಿಕೆಟ್ಗಾಗಿ ಫೈಟ್ ನಡೀತಾ ಇತ್ತು ದಾವಣಗೆರೆಯಲ್ಲಿ. ಒಂದ್ ಕಡೆ ಶಾಮನೂರು ಕುಟುಂಬ, ಮತ್ತೊಂದ್ ಕಡೆ ಮುಸ್ಲಿಂ ಮುಖಂಡರು. ಇದರ ನಡುವೆ ಈಗ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಘೋಷಣೆಯಾಗಿ ಒಂದು ಬಣದ ಮುಸ್ಲಿಮರು ಈಗ ಕೆರಳಿ ನಿಂತಿದ್ದಾರೆ. ಭಾಳ ಫೋನ್ ಬಂದಿದ್ದು. ನಾವು ಯಾವ ಕಾರಣಕ್ಕೂ ನಾನು ಬಗ್ಗ ಮಂಚ ಅಲ್ಲ, ನಾ ಹಿಂದಕ್ಕೆ ಸರಿಯೂ ಅಲ್ಲ, ನಾನು ರಣರಂಗ ಬಯಲೆಯಲ್ಲಿ ಮೈದಾನದಲ್ಲಿ ಇರ್ತಾನೆ, ನಾನು ಚುನಾವಣೆ ಮಾಡೇ ಮಾಡ್ತೇನೆ ಸರ್. ಸವಾಲೇ ಹುಟ್ಟಲ್ಲ ಸರ್. ನಮಗೆ ಕಾಂಗ್ರೆಸ್ ಪಕ್ಷದಿಂದ ಭಾಳ ನೋವಾಗಿದೆ ಸರ್. ನಾವು ಕಾಂಗ್ರೆಸ್ನರೇ, ನಾವು 40 ವರ್ಷದಿಂದ ದುಡ್ದಿದ್ವಿ ಸರ್. ಹಂಗಾಗಿ ನಮ್ಗೆ ವಯಸ್ಸು ಬರೋದಿಲ್ಲ, ವಯಸ್ಸು ಹೋಗ್ತಾ ಇರ್ತೈತಿ. ಅಲ್ಲಿ ತನಕನೂ ಎಲ್ಲಿ ಕಾಯನ 2 ವರ್ಷ ಕಾಲನೂ ನಮಗೆಲ್ಲ ಸಹಿಸೋದಿಲ್ಲ ಅಂತೇಳಿದರೆ ಬರೋ ದಿನಗಳಲ್ಲಿ ಎಲ್ಲ ಏನಾರ ಹೆಚ್ಚು ಕಮ್ಮಿ ಆದರೆ ಏನು, ಯಾರು ಜವಾಬ್ದಾರು? ಒಂದು ಅಲ್ಪಸಂಖ್ಯಾತರಿಗೆ, ಆಯ್ದ ವರ್ಗದವರಿಗೆ 2 ವರ್ಷ ಕಾಲ ಬರ್ರಪ್ಪ, ಯಾರು ಸೂಕ್ತ ಇದ್ದಾರೆ ಬರ್ರಿ,